ಬ್ಯಾಲೆನ್ಸ್ ಡಯಟ್ ಯಾರು ಕರೆಕ್ಟಾಗಿ ಸೇವನೆ ಮಾಡ್ತಾ ಇಲ್ಲ. ರಕ್ತಸ್ರಾವ ಇರ್ಬೋದು, ಆಹಾರ ಅಬ್ಸಾರ್ಬ್ ಆಗೋದು ಕಡಿಮೆ ಇರ್ಬೋದು, ಅದ್ರ ಕಾರಣದಿಂದ ಆಗ್ಬಹುದು. ಫಾರ್ ಎಕ್ಸಾಂಪಲ್, ಅತಿಯಾಗಿ ಕಾಫಿ, ಟೀ ಕುಡಿಯೋದ್ರಿಂದ ಕಬ್ಬಿಣಾಂಶ ಹೀರಿಕೊಳ್ಳುವಿಕೆ ಅಥವಾ ಅಬ್ಸಾರ್ಪ್ಷನ್ ಅನ್ನ ಎಫೆಕ್ಟ್ ಮಾಡಬಹುದು. ಡ್ರೈ ಫ್ರೂಟ್ಸ್ ಅಂತ ಆಹಾರಗಳನ್ನ ರಿಪ್ಲೇಸ್ ಮಾಡಿ ವಿಚ್ ವಿಲ್ ಕೀಪ್ ಯು ಆಕ್ಟಿವ್. ಎದೆ ನೋವು ಬರೋದು, ಜಾಸ್ತಿ ಓಡಾಡಿದ್ರೆ ಉಸಿರಾಡ್ಲಿಕ್ಕೆ ತೊಂದರೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್, ಮಕ್ಕಳು ಮಣ್ಣು ಪೇಂಟ್ ಎಲ್ಲ ತಿಂತಾರೆ, ಬೇಯಿಸಿಲ್ಲ ಅದು ಅಕ್ಕಿ ತಿಂತಾರೆ, ಅಂದ್ರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆರ್ ಬ್ಲಡ್ ಲಾಸ್. ನಾರ್ಮಲ್ ಇಸ್ ಮೋರ್ ದನ್ 12, ಅಂದ್ರೆ ಹೆಂಗಸರಲ್ಲಿ 12ರಿಂದ ಜಾಸ್ತಿ ಇರಬೇಕು, ಗಂಡಸರಲ್ಲಿ 13ರಿಂದ ಜಾಸ್ತಿ ಇರಬೇಕು. ಕೆಲವರು ಒಂದು ಹಿಮೋಗ್ಲೋಬಿನ್ ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಹಾಗಿದ್ರೆ ನಮಗೆ ಐರನ್ ಡೆಫಿಷಿಯನ್ಸಿ ಬರೋದಕ್ಕೆ ಆಹಾರ ಒಂದೇ ಕಾರಣ ಆಗುತ್ತೆ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಜೀವನ ಶೈಲಿಯೇ ನಮಗೆ ಆರೋಗ್ಯ ಸಮಸ್ಯೆ ಬರುವುದಕ್ಕೆ ಮುಖ್ಯ ಕಾರಣ. ಈ ವಿಚಾರ ತುಂಬಾ ಸತಿ ನಾನು ಹೇಳಿದ್ದೀನಿ ಕೂಡ, ಎಲ್ರಿಗೂ ಗೊತ್ತಿರುವಂತದ್ದು. ಅದ್ರಲ್ಲೂ ಕೂಡ ನಾವು ಸೇವಿಸುವಂತ ಆಹಾರ ಇದು ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತ ಸಮಸ್ಯೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ, ಅಂದ್ರೆ ಕಬ್ಬಿಣಾಂಶದ ಕೊರತೆ ಇರುವಂತದ್ದು. ನಾವು ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀವಿ, ಬಟ್ ಹಾಗಿದ್ರೂ ಕೂಡ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅನ್ನುವಂತ ಡೌಟ್ ಕೆಲವರಲ್ಲಿ ಇರಬಹುದು. ಹಾಗಿದ್ರೆ ನಮ್ಮಲ್ಲಿ ಐರನ್ ಡಿಫಿಷಿಯನ್ಸಿ ಉಂಟಾಗೋದಕ್ಕೆ ಕಾರಣಗಳು ಏನು? ಏನಾದ್ರೂ ಲಕ್ಷಣಗಳು ಗೊತ್ತಾಗುತ್ತಾ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ನಾವ್ ಯಾವ ತಪ್ಪುಗಳನ್ನ ಮಾಡಿದಾಗ ಈ ಸಮಸ್ಯೆ ನಮ್ಮನ್ನ ಕಾಡಬಹುದು? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷತಾ ನಾಯಕ್ ಯು, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆನ್ಕಾಲಜಿಸ್ಟ್ ಅಂಡ್ BMT ಫಿಸಿಷಿಯನ್, ಮಣಿಪಾಲ್ ಹಾಸ್ಪಿಟಲ್ಸ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಧನ್ಯವಾದಗಳು ರಕ್ಷಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯಾಕೆಂತ ಹೇಳಿದ್ರೆ ನಾವು ಪ್ರತಿ ಎಪಿಸೋಡ್ ಅಲ್ಲೂ ಕೂಡ ಜನರಿಗೆ ಉಪಯೋಗ ಆಗುವಂತಹ ಕಂಟೆಂಟ್ ಯಾವ್ದು ಬೇಕು ಅದ್ರ ಬಗ್ಗೆ ಮಾತಾಡ್ತಿದೀವಿ. ಸೊ ಇವತ್ತು ಮಾತಾಡ್ತಿರುವಂತದ್ದು ಒಂದು ಒಳ್ಳೆ ಟಾಪಿಕ್ ಕೂಡ. ಯಾಕಂದ್ರೆ ಐರನ್ ಡಿಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ. ಕೆಲವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು, ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅನ್ನೋದನ್ನ ಇವತ್ತು ನೀವು ನಮ್ಗೆ ತಿಳಿಸ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಆಹಾರಕ್ಕೇನು ಕೊರತೆ ಇಲ್ಲ. ಹಿಂದೆ ನಾವು ಕೇಳ್ತಾ ಇದ್ವಿ, ಒಂದು ಹೊತ್ತು ಊಟ ಮಾತ್ರ ಮಾಡ್ತಾ ಇದ್ರು ನಮ್ಮ ಹಿರಿಯರು, ಅಜ್ಜ ಅಜ್ಜಿಂದ್ರು ಅಂತ. ಆದ್ರೆ ಈಗಂತೂ ಕೇಳ್ದಾಗೆಲ್ಲ ಏನು ಬೇಕಾಗಿರೋ ಫುಡ್ ನಮಗೆ ಅವೈಲಬಿಲಿಟಿ ಇದೆ. ಬಟ್ ಸ್ಟಿಲ್ ಯಾಕೆ ಈ ಕಬ್ಬಿಣಾಂಶದ ಕೊರತೆ ನಮ್ಮಲ್ಲಿ ಉಂಟಾಗ್ತಾ ಇದೆ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಮೊದಲನೇದಾಗಿ ಈ ಪ್ರೋಗ್ರಾಮ್ ಈ ಕರೆಕ್ಟ್ ಟೈಮಿಗೆ ರಚಿಸಿದ್ದೀರಾ. ಬಿಕಾಸ್ ಇದು November 26 ಬಂದ್ಬಿಟ್ಟು ಐರನ್ ಡೆಫಿಷಿಯನ್ಸಿ ಡೇ. ಆ ದಿನದ ಪ್ರಯುಕ್ತ ಇದ್ರದ್ದು ವಿಚಾರ ವಿಮರ್ಶೆ ನಡೀತಾ ಇರೋದು ಒಳ್ಳೇದು. ಸೊ ಈಗ ಆಹಾರದ ಕೊರತೆ ಇಲ್ಲ, ಬಟ್ ಸಮತೋಲಿತ ಆಹಾರ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಬ್ಯಾಲೆನ್ಸ್ ಡಯಟ್ ಯಾರು ಕರೆಕ್ಟಾಗಿ ಸೇವನೆ ಮಾಡ್ತಾ ಇಲ್ಲ. ಆ ಬ್ಯಾಲೆನ್ಸ್ ಡಯಟಲ್ಲಿ ಎಲ್ಲ ಪ್ರಕಾರದ್ದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಇರಬೇಕು. ಸೊ ಈಗಿನ ಮಕ್ಕಳಿಗೆ ಎಲ್ಲ ಥರದ ಆಹಾರ ಸಿಗ್ತಾ ಇದೆ, ಬಟ್ ಸಮತೋಲಿತ ಆಹಾರ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಸೇವನೆ ಮಾಡ್ತಾ ಇಲ್ಲದ ಕಾರಣ ಇಂಥ ಕಾಯಿಲೆಗಳು ಕಂಡು ಬರ್ತಾ ಇದ್ದಾವೆ. ಹಾಗಿದ್ರೆ ನಮ್ಗೆ ಐರನ್ ಡೆಫಿಷಿಯನ್ಸಿ ಬರೋದಕ್ಕೆ ಆಹಾರ ಒಂದೇ ಕಾರಣ ಆಗುತ್ತಾ? ಅಲ್ಲ, ಐರನ್ ಡೆಫಿಷಿಯನ್ಸಿ ಕಬ್ಬಿಣಾಂಶದ ಕೊರತೆ ಇಂದ ಕಾರಣ ಇದು ನ್ಯೂಟ್ರಿಷನಲ್ ಕಾಸಸ್ ಮಾತ್ರ ಅಲ್ಲ, ಅಂದ್ರೆ ಬೇರೆ ಬೇರೆ ರೀಸನ್ಸ್ ಇದೆ. ಅಂದ್ರೆ ರಕ್ತಸ್ರಾವ ಇರ್ಬೋದು, ಗಟ್ ಅಬ್ಸಾರ್ಪ್ಷನ್ ಅಂದ್ರೆ ಆಹಾರ ಅಬ್ಸಾರ್ಬ್ ಆಗೋದು ಸ್ವಲ್ಪ ಕಡಿಮೆ ಇರ್ಬೋದು, ಅದ್ರ ಕಾರಣದಿಂದ ಆಗ್ಬಹುದು. ಡಾಕ್ಟರ್, ಹಾಗಿದ್ರೆ ಈಗ ನೀವು ಆಹಾರದ ಬಗ್ಗೆ ಮೆನ್ಷನ್ ಮಾಡಿದ್ರೆ, ಸೊ ಯಾವ ಆಹಾರ ತಿನ್ನೋದ್ರಿಂದಾಗಿ ನಮಗೆ ಕಬ್ಬಿಣಾಂಶದ ಕೊರತೆ ಉಂಟಾಗಬಹುದು, ಅಥವಾ ಕಬ್ಬಿಣಾಂಶದ ಕೊರತೆ ಇತ್ತು ಅಂತ ಹೇಳಿದ್ರೆ ಯಾವ ಆಹಾರವನ್ನ ತಿಂದ್ರೆ ಬೆಸ್ಟ್ ಅಂತ? ಕಬ್ಬಿಣಾಂಶ ಕೊರತೆ ಆಗುವಂಥದ್ದು ಆಹಾರಗಳು ಅಂದರೆ ಕೆಲವು ಆಹಾರಗಳಿಂದ ಕಬ್ಬಿಣಾಂಶ ಅನ್ನದಲ್ಲಿ ಅಬ್ಸಾರ್ಪ್ಷನ್ ಹೀರಿಕೊಳ್ಳೋದು ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಅತಿಯಾಗಿ ಕಾಫಿ, ಟೀ ಕುಡಿಯೋದ್ರಿಂದ ಅದರಲ್ಲಿ ಪಾಲಿಫಿನಾಲ್ಸ್, ಟ್ಯಾನಿನ್ಸ್ ಅಂತ ಇದೆ. ಅದೆಲ್ಲ ಕಬ್ಬಿಣಾಂಶ ಹೀರಿಕೊಳ್ಳುವಿಕೆ ಅಥವಾ ಅಬ್ಸಾರ್ಪ್ಷನನ್ನು ಹಿಂಡರ್ ಆರ್ ಎಫೆಕ್ಟ್ ಮಾಡ್ಬೋದು. ಕಬ್ಬಿಣಾಂಶ ಜಾಸ್ತಿ ಮಾಡೋ ಆಹಾರಗಳು ತುಂಬ ಇದೆ. ಫಾರ್ ಎಕ್ಸಾಂಪಲ್, ಹೀಮ್ ಐರನ್ ಮತ್ತು ನಾನ್ ಹೀಮ್ ಐರನ್ ಫುಡ್ಸ್ ಅಂತ ಹೇಳ್ತೇವೆ. ಹೀಮ್ ಐರನ್ ರಿಚ್ ಫುಡ್ಸ್ ಬಂದ್ಬಿಟ್ಟು ಇದು ಆ್ಯನಿಮಲ್ ಬೇಸ್ಡ್, ಅಂದರೆ ಮಟನ್, ಚಿಕನ್, ಪೌಲ್ಟ್ರಿ, ಮಿಲ್ಕ್ ಅದರಿಂದೆಲ್ಲ ಬರೋದು. ನಾನ್ ಹೀಮ್ ಐರನ್ ರಿಚ್ ಫುಡ್ಸ್ ಬಂದ್ಬಿಟ್ಟು ಪ್ಲ್ಯಾಂಟ್ ಬೇಸ್ಡ್ ಸೋರ್ಸಸ್, ಅಂದರೆ ಈ ಕಾಳು ಮತ್ತು ಇದು ಡ್ರೈ ಫ್ರೂಟ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೀಟ್ರೂಟ್ ಮತ್ತು ಇದು ದಾಳಿಂಬೆ,
ಹಣ್ಣು ಹಂಪಲುಗಳು, ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ನೆಲ್ಲಿಕಾಯಿ, ಆರೆಂಜ್ ಜ್ಯೂಸ್ ಮತ್ತು ಲೆಮನ್ ಜ್ಯೂಸ್ ಇದೆಲ್ಲ ಸೇವನೆ ಮಾಡಿದರೆ ಕಬ್ಬಿಣಾಂಶ ಜಾಸ್ತಿ ಮಾಡ್ಬೋದು. ಓಕೆ ಓಕೆ. ಸೊ ಈ ರೀತಿ ಫುಡ್ ಅನ್ನ ತಗೊಳ್ಳೋದು ಬೆಸ್ಟ್ ಅಂತೀರಾ. ಹೌದು. ಟೀ ಕಾಫಿ ಬಗ್ಗೆ ಮೆನ್ಷನ್ ಮಾಡಿದ್ರಲ್ವಾ ಡಾಕ್ಟರ್, ಈಗ ಸೊ ಟೀ ಕಾಫಿಯನ್ನ ಕುಡಿದ್ರೆ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತಾ ಹೇಗೆ ಅಂತ? ಹೌದು, ಕಾಫಿ ಅಲ್ಲಿ ಪಾಲಿಫಿನಾಲ್ಸ್ ಅಂತ ಇದೆ, ವಿಚ್ ಇದು ನಾನ್ ಹೀಮ್ ಐರನ್, ಬೇಸಿಕ್ಲಿ ಪ್ಲಾಂಟ್ ಬೇಸ್ಡ್ ಐರನ್, ವಿಚ್ ಇಸ್ ದ ಅಂದರೆ ಅದು ಮೇಜರ್ ಕಾಂಪೊನೆಂಟ್ ಫುಡ್. ಇದು ಆಲ್ಮೋಸ್ಟ್ 85% ಫುಡ್ ಕಾಂಪೊನೆಂಟ್ ಬಂದ್ಬಿಟ್ಟು ಪ್ಲಾಂಟ್ ಬೇಸ್ಡ್ ಐರನ್ನೇ ಇರುತ್ತೆ. ಸೊ ಇದನ್ನ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ ಜಾಸ್ತಿ ಕಾಫಿ ಅಂದ್ರೆ ಕುಡಿದ್ರೆ. ಇನ್ ಕೇಸ್ ಕಾಫಿ ಕುಡಿಲೇಬೇಕಂತ ಆಸೆ ಇದ್ರೆ ಐರನ್ ರಿಚ್ ಫುಡ್ ಅಥವಾ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರ ಸೇವನೆ ಮಾಡಿದ 1-2 ಗಂಟೆ ನಂತರ ಕುಡಿರಿ. ಬಿಕಾಸ್ ಇಂಥ ಸಬ್ಸ್ಟೆನ್ಸಸ್ ಅದರಲ್ಲಿರೋದು ಐರನ್ ಅಬ್ಸಾರ್ಪ್ಷನ್ ಹಿಂಡರ್ ಮಾಡಲ್ಲ, ಆಯ್ತಾ. ಟೀನಲ್ಲಿ ಟ್ಯಾನಿನ್ಸ್ ಅಂತ ಬರುತ್ತೆ, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಅಂತ ಹೇಳ್ತಾರೆ ಚೆನ್ನಾಗಿದೆ ಅಂತ, ದೇಹಕ್ಕೆ ಒಳ್ಳೇದು, ಅದರದ್ದೆಲ್ಲ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇದೆ ಅಂತ. ಬಟ್ ಎಕ್ಸೆಸ್ ಟ್ಯಾನಿನ್ಸ್ ಇನ್ ಗ್ರೀನ್ ಟೀ, ಬ್ಲ್ಯಾಕ್ ಟೀ ಅದು ಆಹಾರದಲ್ಲಿರುವ ಕಬ್ಬಿಣಾಂಶ ಹೀರಿಕೊಳ್ಳುವುದರಲ್ಲಿ ಹಿಂಡ್ರೆನ್ಸ್ ಕೊಡುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಟೀ ಕಾಫಿ ಇತ್ತೀಚೆಗಂತೂ ಈಗ ವರ್ಕ್ ಮಾಡೋರಿಗೆ, ಅದು ಡೆಸ್ಕ್ ವರ್ಕ್ ಮಾಡೋರಿಗೆ, IT ಫೀಲ್ಡ್ ಅಲ್ಲಿ ಇರೋರಿಗೆ, ನೈಟ್ ಶಿಫ್ಟ್ ಮಾಡೋರಿಗೆ ಟೀ ಇರ್ಲೇಬೇಕು ಅಥವಾ ಕಾಫಿ ಇರ್ಲೇಬೇಕು ಅಂದ್ರೆ ವರ್ಕ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವರು ಡೇ ಸ್ಟಾರ್ಟ್ ಮಾಡೋದೇ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ. ಸೊ ದಿನಕ್ಕೆ ಎಷ್ಟು ಕಪ್ ಅನ್ನ ನೀವು ರೆಕಮೆಂಡ್ ಮಾಡ್ತೀರಿ ಇಷ್ಟು ಕುಡಿಬಹುದು ಅಂತ? ಸೊ ರೆಕಮೆಂಡ್ ನಾನು ಯೂಶಲಿ ಟೀ ಕಾಫಿ ಬೇಡ ಅಂತಾನೆ ಇಲ್ಲ, ನಾನು ಹಾಗೆ ಹೇಳಲ್ಲ. ಅಟ್ ಲೀಸ್ಟ್ ನಾಟ್ ಮೋರ್ ದೆನ್ 2 ಕಪ್ಸ್ ಆಫ್ ಕಾಫಿ ಅಂತ ಹೇಳೋದು. ರಿಪ್ಲೇಸ್ ದೆಮ್ ಅಂದ್ರೆ ನಿಮ್ಗೆ ಇದು 1 ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್ ಅಂತ ಆಹಾರಗಳನ್ನ ರಿಪ್ಲೇಸ್ ಮಾಡಿ, ವಿಚ್ ವಿಲ್ ಕೀಪ್ ಯು ಆಕ್ಟಿವ್ ಡ್ಯೂರಿಂಗ್ ನೈಟ್ ಟೈಮ್. ಅಂದ್ರೆ ಅದು ಕ್ರಂಚಿನೆಸ್ ಇಂದ ನೀವು ಅವೇಕ್ ಅಂದ್ರೆ ಕೆಲಸ ಮಾಡೋದ್ರಲ್ಲೂ ಆಗುತ್ತೆ, ಅದರಿಂದ ಐರನ್ ರಿಚ್ ಫುಡ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ಡಾಕ್ಟರ್, ಈಗ ನಮ್ಗೆ ಕಬ್ಬಿಣಾಂಶದ ಕೊರತೆ ಇತ್ತು ಅಂತ ಹೇಳಿದ್ರೆ ಏನಾದ್ರೂ ಲಕ್ಷಣಗಳು ಗೊತ್ತಾಗುತ್ತಾ ಹೇಗೆ? ಹೌದು, ರಕ್ತಹೀನತೆ ಕಬ್ಬಿಣಾಂಶದಿಂದ ಆದರೆ ಅದರ ಲಕ್ಷಣಗಳು ಇವೆ. ಸೊ ಕಾಮನ್ಲಿ ಕಂಡು ಬರುವಂಥ ಲಕ್ಷಣಗಳಂದ್ರೆ ಸುಸ್ತಾಗೋದು, ದೌರ್ಬಲ್ಯ, ಮತ್ತೆ ತಲೆ ತಿರುಗೋದು, ತಲೆ ನೋವು, ಮತ್ತೆ ಎದೆ ನೋವು ಬರೋದು, ಜಾಸ್ತಿ ಓಡಾಡಿದ್ರೆ ಉಸಿರಾಡ್ಲಿಕ್ಕೆ ತೊಂದರೆ, ಕೂದಲು ಉದುರುವಿಕೆ, ಮತ್ತೆ ಸ್ಕಿನ್ ಸ್ವಲ್ಪ ಡಲ್ ಆಗೋದು, ಡ್ರೈ ಆಗೋದು, ಇದು ಉಗುರು ಬಿರುಕು ಬೀಳೋದು, ಮತ್ತು ಪೈಕ ಅಂತ ಒಂದು ಇದೆ ಕಂಡೀಷನ್. ಅದರಲ್ಲಿ ಯಾವುದು ನಾನ್ ಫುಡ್ ಐಟಮ್ಸ್ ಸೇವನೆ ಮಾಡೋ ಆಸೆ, ಅಂದರೆ ಪೌಷ್ಟಿಕಾಂಶ ಇಲ್ಲದ ಆಹಾರಗಳನ್ನು ಸೇವನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳು ಮಣ್ಣು, ಪೇಂಟ್ ಎಲ್ಲ ತಿಂತಾರೆ, ಅದಕ್ಕೆ ಪೈಕ ಆಡೋದು, ವಿಚ್ ಇಸ್ ಅ ಕಾಮನ್ ಸಿಂಪ್ಟಮ್ ಆಫ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅವ್ರ ಕಬ್ಬಿಣಾಂಶ ಕಡಿಮೆ ಆಗಿದ್ದ ಕಾರಣ ಆಗೋದು. ಓಕೆ, ಈಗ ದೊಡ್ಡವ್ರಿಗೂ ಆತರ ಆಸೆ ಆಗುತ್ತಾ ಮಣ್ಣು ಬೇಕು ಅಂತ? ಮಣ್ಣು ಅಲ್ಲ, ದೊಡ್ಡವರು ಸ್ವಲ್ಪ ಇದು ಅಕ್ಕಿ ತಿಂತಾರೆ, ಅಂದ್ರೆ ಯಾವ್ದು ಬೇಯಿಸಿಲ್ಲ ಅದು ಅಕ್ಕಿ ತಿಂತಾರೆ, ಅವ್ರಿಗೆ ಅದಿಷ್ಟ. ಇಲ್ಲಾಂದ್ರೆ ಚಾಕ್ ಪೌಡ್ರು, ಕೆಲವರು ಐಸ್ ಚಿಪ್ಸ್ ತಿಂತಾರೆ, ಅದು ದೊಡ್ಡವರಲ್ಲಿ ಕಾಣಿಸ್ಕೊಳ್ಳೋ ಪೈಕಾ ಸಿಂಪ್ಟಮ್ಸ್. ಓಕೆ ಓಕೆ, ಆ ತರ ಕೂಡ ಆಸೆ ಆಗುತ್ತೆ. ಐರನ್ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಟಿಪಿಕಲ್ ಸಿಂಪ್ಟಮ್ ಅದು. ಓಕೆ, ಅಕ್ಕಿ ತಿನ್ನೋದು ಕೂಡ? ಹೌದು, ಯಾಕಂದ್ರೆ ನಾನು ಕೆಲವೊಂದ್ಸತಿ ತಿಂತೀನಿ, ನಂಗೆ ನೀವು ಹೇಳಿದಾಗ ಒಂದ್ಸತಿ ಭಯ ಆಯ್ತು. ಜಾಸ್ತಿ ತಿಂತಾರೆ ಐರನ್ ಡೆಫಿಷಿಯನ್ಸಿ ಪೇಷಂಟ್ಸ್ ಬಂದು, ನನ್ಗೆ ಅಕ್ಕಿ ತಿನ್ಲಿಕ್ಕೆ ತುಂಬಾ ಆಸೆ ಆಗುತ್ತೆ ಡಾಕ್ಟರ್, ಅದೇ ನಿಮ್ ಸಿಂಪ್ಟಮ್ ಅಂತ. ಓಕೆ ಓಕೆ ಓಕೆ. ಸೊ ಇನ್ ಮುಂದೆ ನಾನು ಕೇರ್ಫುಲ್ ಆಗಿರ್ತೀನಿ, ನೀವು ಹೇಳಿರೋ ಐರನ್ ಲೆವೆಲ್ಸ್ ಚೆಕ್ ಮಾಡ್ಕೊಳ್ಳಿ. ಡಾಕ್ಟರ್, ಹಾಗಿದ್ರೆ ಈಗ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ ವಿದೌಟ್ ಸಿಂಪ್ಟಮ್ ಬರಬಹುದಾ ಐರನ್ ಡೆಫಿಷಿಯನ್ಸಿ ಹೇಗೆ ಅಂತ? ಅಂದ್ರೆ ಕಡಿಮೆ ಅಂದ್ರೆ ಮೈಲ್ಡ್ ಸಿಂಪ್ಟಮ್ಸ್ ಬರ್ಬಹುದು. ಮೇ ಬಿ ಇದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್, ಅಂದ್ರೆ ಹೇರ್ ಲಾಸ್ ಸ್ಟಾರ್ಟಿಂಗ್ ಬರ್ಬೋದು. ಸೊ ವಿತ್ ಸಿಂಪ್ಟಮ್ಸ್, ವಿದೌಟ್ ಸಿಂಪ್ಟಮ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹೌದು, ಅಂದ್ರೆ ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಆಗುತ್ತೆ, ಕಬ್ಬಿಣಾಂಶದ ಕೊರತೆ ಆಗಿ ರಕ್ತಹೀನತೆ ಇಲ್ಲದೇನೂ ಇರ್ಬೋದು. ಅಂದ್ರೆ ಐರನ್ ಡೆಫಿಷಿಯನ್ಸಿ ವಿದೌಟ್ ಎನಿಮಿಯಾ ಅಂಡ್ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಅಂತ ಹೇಳ್ತೇವೆ. ಓಕೆ, ಸೊ ಈಗ ಐರನ್ ಡೆಫಿಷಿಯನ್ಸಿ ವಿದೌಟ್ ಎನಿಮಿಯಾ ಅಂತ ಪೇಷಂಟ್ಸ್ ಬರುವಾಗ ರೂಟೀನ್ ಬ್ಲಡ್ ಚೆಕಪ್ ಅಲ್ಲಿ, ಅಂದ್ರೆ ಆಸ್ ಅ ಹೆಮಟಾಲಜಿಸ್ಟ್ ನಮ್ಗೆ ಅದು CBC ಟೆಸ್ಟ್ ನಾವು ಮಾಡ್ತೇವೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಮಾಡುವಾಗಲೇ ಓಕೆ ಹಿಮೋಗ್ಲೋಬಿನ್ ಸರಿ ಇದೆ, ಬಟ್ ಮೋಸ್ಟ್ಲಿ ಐರನ್ ಡೆಫಿಷಿಯನ್ಸಿ ಇರ್ಬೋದಂತ ನಮ್ಮ ರಿಪೋರ್ಟ್ ನೋಡಿ ನಮ್ಗೆ ಗೊತ್ತಿದೆ ಅದು ಹೇಗೆ ಓದ್ಬೇಕಂತ. ಸೊ ಅದಕ್ಕೆ ತಕ್ಕಾಗಿ ನಾವು ಐರನ್ ಟೆಸ್ಟ್, ಫೆರಿಟಿನ್ ಅಂತ, ಸೀರಮ್ ಫೆರಿಟಿನ್ ಅಂತ ಮಾಡ್ತೇವೆ. ಅದು ಲೋ ಬರುವಾಗ ದಟ್ ಕಂಡೀಷನ್ ಇಸ್ ಕಾಲ್ಡ್ ಐರನ್ ಡೆಫಿಷಿಯನ್ಸಿ ವಿದೌಟ್ ಎನಿಮಿಯಾ, ಅಂದ್ರೆ ರಕ್ತಹೀನತೆ ಇರಲ್ಲ ಅದರಲ್ಲಿ.
ಕಬ್ಬಿಣಾಂಶದ ಕೊರತೆ ಇದೆ. ರಕ್ತಹೀನತೆ ಇರಲ್ಲ. ಹೌದು. ಹಾಗಾದ್ರೆ ಈಗ ಕನೆಕ್ಷನ್ ಇದೆಯಾ ಅನೀಮಿಯಾ ಹಾಗೇನೆ ಐರನ್ ಡಿಫಿಷಿಯನ್ಸಿಗೆ ಕ್ಲೋಸ್ಡ್ ಕನೆಕ್ಷನ್ಸ್ ಇದೆ ಹಾಗಾದ್ರೆ? ಹೌದು. ಅಂದ್ರೆ ರಕ್ತಹೀನತೆ ಆರ್ ಅನೀಮಿಯಾಕ್ಕೆ ನಾನಾ ಕಾರಣಗಳಿರುತ್ತೆ. ಕಬ್ಬಿಣಾಂಶದ ಕೊರತೆ ಅಥವಾ ಐರನ್ ಡೆಫಿಷಿಯನ್ಸಿ ಇಸ್ ಒನ್ ಆಫ್ ದ ರೀಸನ್ ಆಗಿರುತ್ತೆ. ತುಂಬಾ ಕಾಸಸ್ ಇದೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಪೀರಿಯಡ್ಸ್ ಆದಾಗ ಹೆವಿ ಬ್ಲಡ್ ಫ್ಲೋ ಆಗುತ್ತೆ ಕೆಲವರಿಗೆ, ಅಂದ್ರೆ ಅವ್ರು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ದಿನ 3 days 5 days, ಕೆಲವರಿಗೆ ಜಾಸ್ತಿ ದಿನ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೇನಾದ್ರೂ ಐರನ್ ಡೆಫಿಷಿಯನ್ಸಿಗೆ ಕಾರಣ ಆಗುತ್ತೆ ಅಂದ್ರೆ ಸ್ಪೆಷಲಿ ಮಹಿಳೆಯರಲ್ಲಿ ನಾವು ನೋಡಿದಾಗ? ಎಸ್, ಬಿಕಾಸ್ ಕಬ್ಬಿಣಾಂಶ ಕಡಿಮೆ ಆಗ್ಲಿಕ್ಕೆ ಬ್ಲೀಡಿಂಗ್ ಆಗ್ಬೇಕು, ಇಲ್ಲ ಅಂದ್ರೆ ಆಹಾರ ಸೇವನೆಯಲ್ಲಿ ಕಬ್ಬಿಣಾಂಶದ ಕೊರತೆ ಇರಬೇಕು, ಅಂದ್ರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆರ್ ಬ್ಲಡ್ ಲಾಸ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ. ಸೊ ಮಹಿಳೆಯರಲ್ಲಿ ಕಾಮನ್ ಬ್ಲಡ್ ಲಾಸ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಆಗೋದು. ಕೆಲವರಿಗೆ ನಿಯಮಿತ ರೀತಿಯಲ್ಲಿ ಬ್ಲೀಡಿಂಗ್ ಆಗುತ್ತೆ, ರೆಗ್ಯುಲರ್ ಪೀರಿಯಡ್ಸ್. ಕೆಲವರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಎಷ್ಟು ಬ್ಲಡ್ ಹೋಗುತ್ತೆ ಅಷ್ಟೇ ಐರನ್ ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ದ ಪೀರಿಯಡ್ ಆಫ್ ಇಯರ್ಸ್. ಸ್ಟಾರ್ಟಿಂಗಲ್ಲಿ ಮೋಸ್ಟ್ಲಿ ಹಿಮೋಗ್ಲೋಬಿನ್ ಮೇಂಟೈನ್ ಆಗ್ಬೋದು. ಅಂದರೆ ಆಸ್ ಪರ್ WHO ಸ್ಟ್ಯಾಂಡರ್ಡ್ಸ್ ಹಿಮೋಗ್ಲೋಬಿನ್ ಶುಡ್ ಬಿ ಮೋರ್ ದನ್ 12 ಇನ್ ವಿಮೆನ್. ಅಂದರೆ ಹೆಂಗಸರಲ್ಲಿ 12ರಿಂದ ಜಾಸ್ತಿ ಇರಬೇಕು, ಗಂಡಸರಲ್ಲಿ 13ರಿಂದ ಜಾಸ್ತಿ ಇರಬೇಕು. ಸೊ ರಕ್ತಸ್ರಾವ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುವಾಗ ಹಿಮೋಗ್ಲೋಬಿನ್ ಕ್ರಮೇಣವಾಗಿ ಕಡಿಮೆ ಆಗುವಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಕೆಲವರು ಒಂದು ಹಿಮೋಗ್ಲೋಬಿನ್ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಈ ವಾರದಲ್ಲೇ ನಮ್ಗೆ 2 ಪೇಷಂಟ್ಸ್ ಬಂದು 4 ಹಿಮೋಗ್ಲೋಬಿನ್ ತಗೊಂಡು ಬಂದಿದ್ದಾರೆ, ಏನು ಆರಾಮಾಗಿದ್ದಾರೆ. ಅಂದರೆ ದೇರ್ ಬಾಡೀಸ್ ಅಡ್ಜಸ್ಟೆಡ್, ಅವ್ರ ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಿಮೋಗ್ಲೋಬಿನ್. ಅಂದರೆ ಯಾವಾಗಲೂ ಮುಂಚೆ ಎಷ್ಟು ಮೇಂಟೈನ್ ಮಾಡ್ತಾ ಇದ್ರಮ್ಮ ಅಂದರೆ 8, ಅಂದರೆ 8 ನಾರ್ಮಲ್ ಅಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ. ಎಲ್ರಿಗೆ 8 ಇರುತ್ತಲ್ವಾ ಅಂತ. ಸೊ ಇದೊಂದು ಕಾಮನ್ ಮಿತ್ ತೆಗಿಬೇಕು ಜನರಲ್ಲಿ. ನಾರ್ಮಲ್ ಇಸ್ ಮೋರ್ ದನ್ 12. ಸೊ 12ಕ್ಕಿಂತ ಜಾಸ್ತಿ ಇರಲೇಬೇಕು ಹಿಮೋಗ್ಲೋಬಿನ್. ಎಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಕಡಿಮೆ ಆಗುತ್ತೆ. ಸೊ ರಕ್ತಸ್ರಾವ ಇಸ್ ದ ಮೇನ್ ಕಾರಣ, ಅಂದ್ರೆ ಬ್ಲೀಡಿಂಗ್ ಮೇನ್ ಕಾರಣ. ಹೆಂಗಸರಲ್ಲಿ ಋತುಚಕ್ರದಲ್ಲಿ, ಗಂಡಸರಲ್ಲಿ ಹೊಟ್ಟೆಯಲ್ಲಿ ಅಲ್ಸರ್, ಇಲ್ಲಾಂದ್ರೆ ಇಂಟೆಸ್ಟೈನ್ಸ್ ಕರಳಲ್ಲಿ ಅಲ್ಸರ್ ಇದ್ರೆ ಅಲ್ಲಿಂದ ಬ್ಲೀಡಿಂಗ್ ಆಗಿ ರಕ್ತ ಕಡಿಮೆ, ಐರನ್ ಲೆವೆಲ್ಸ್ ಕಬ್ಬಿಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಯಾಕೆ ಬೇಕು, ರಕ್ತಕ್ಕೆ ಯಾಕೆ ಬೇಕು, ಹಾಗೇನೆ ಓವರ್ ಆಲ್ ಬಾಡಿ ಹೆಲ್ತ್ಗೆ ಇದರ ಬೆನಿಫಿಟ್ಸ್ ಯಾವ ರೀತಿಯಾಗಿರುತ್ತೆ ಅಂತ? ಸೊ ಐರನ್ ಆರ್ ಕಬ್ಬಿಣಾಂಶ ಇಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ಹಿಮೋಗ್ಲೋಬಿನ್. ಅಂದ್ರೆ ಹಿಮೋಗ್ಲೋಬಿನ್ ಒಂದು ಕೆಂಪು ರಕ್ತ ಕಣಗಳ ಕಾಂಪೊನೆಂಟ್. ಅದೊಂಥರ ಪ್ರೋಟೀನ್. ಅದರಲ್ಲಿ ಐರನ್ ಮಾಲಿಕ್ಯೂಲ್ ಇರುತ್ತೆ. ಅದ್ರದ್ದು ಕೆಲಸ ಬಂದ್ಬಿಟ್ಟು ಎಲ್ಲ ನಮ್ಮ ದೇಹದ ಅಂಗಾಂಶಗಳಿಗೆ, ವೇರಿಯಸ್ ಆರ್ಗನ್ಸಿಗೆ ಆಕ್ಸಿಜನ್ ಸಪ್ಲೈ ಕೊಡೋದು, ಅಂದ್ರೆ ಆಮ್ಲಜನಕ ಸಾಗಿಸೋದು. ಸೊ ಹಿಮೋಗ್ಲೋಬಿನ್ ಐರನ್ ಡಿಫಿಷಿಯನ್ಸಿಯಿಂದ ಕಡಿಮೆ ಆಗುವಾಗ ಆಬ್ವಿಯಸ್ಲಿ ಆಕ್ಸಿಜನ್ ಸಪ್ಲೈ ಟು ದ ಬಾಡಿ, ಅಂದ್ರೆ ಎಲ್ಲ ಅಂಗಾಂಶಗಳಿಗೆ ಆಮ್ಲಜನಕ ಕೊರತೆ ಆಗುತ್ತೆ. ಅದರಿಂದ ಈ ಸಿಂಪ್ಟಮ್ಸ್ ಬರೋದು. ಅಂದ್ರೆ ಈಗ ಆಕ್ಸಿಜನ್ ಸಪ್ಲೈ ಬ್ರೈನಿಗೆ ಕಟ್ ಆಫ್ ಆದ್ರೆ ತಲೆನೋವು, ತಲೆ ತಿರುಗುವಿಕೆ, ಮತ್ತೆ ಮಸಲ್ಸ್ಗೆ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಕಡಿಮೆ ಆದ್ರೆ ಸುಸ್ತಾಗೋದು, ಮತ್ತೆ ಕಾಲು ಎಳೆತ ಎಲ್ಲ ಆಗೋದು. ಹಾಗೆ ಐರನ್ ಇದು ನಮ್ದು ಬ್ರೈನ್ ಹೆಲ್ತಿಗೂ ಇಂಪಾರ್ಟೆಂಟ್, ಇಮ್ಯುನಿಟಿಗೂ ಇಂಪಾರ್ಟೆಂಟ್. ಅಂದ್ರೆ ಐರನ್ ಲೆವೆಲ್ಸ್ ಕಡಿಮೆ ಇದ್ರೆ ನಮಗೆ ಸೋಂಕುಗಳ ತಾಗೋದು ಸ್ವಲ್ಪ ಬೇಗ. ಅಂದ್ರೆ ಇಮ್ಯೂನ್ ಫಂಕ್ಷನ್, ಕೆಲವು ಕ್ಯಾಟಲಿಟಿಕ್ ರಿಯಾಕ್ಷನ್ಸ್ ಅದರಲ್ಲಿ ಐರನ್ ಮುಖ್ಯ ಪಾತ್ರ. ಸೊ ಅಂಥ ರಿಯಾಕ್ಷನ್ಸ್ ಕರೆಕ್ಟಾಗಿ ನಡೆಯಲ್ಲ ಬಾಡಿಯಲ್ಲಿ. ಸೊ ಇಮ್ಯುನಿಟಿನೂ ಹ್ಯಾಂಪರ್ ಆಗುತ್ತೆ. ಮತ್ತೆ ಬ್ರೈನ್ ಸೆಲ್ಸಿಗೂ ಐರನ್ ಬೇಕು. ಇನ್ಫ್ಯಾಕ್ಟ್ ಸ್ಟಡೀಸ್ ಇದೆ, ಐರನ್ ಡಿಫಿಷಿಯನ್ಸಿ ಇಂದ ಅರ್ಲಿ ಡಿಮೆನ್ಷನ್ ಶುರು ಆಗತ್ತಂತೆ. ಸೊ ಹಾಗೆ ಕ್ರಾನಿಕ್ ಕಂಡೀಷನ್ ಏನಾದ್ರು ಅಂದ್ರೆ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತಾ ಅಂತ? ದೊಡ್ಡ ಕಾಯಿಲೆ ಅಲ್ಲ, ಕೆಲವು ಸಲ ಐರನ್ ಡಿಫಿಷಿಯನ್ಸಿಯಿಂದ ದೊಡ್ಡ ಕಾಯಿಲೆ ಕಂಡು ಹಿಡ್ತಿದ್ದೇವೆ. ಅಂದ್ರೆ ಈಗ ವಯಸ್ಸಾಗುವಾಗ ಯಾರಾದ್ರೂ 70 ವರ್ಷದ ಐರನ್ ಡಿಫಿಷಿಯನ್ಸಿ ಇಟ್ಕೊಂಡು ಬಂದ್ರೆ, ಅಂದ್ರೆ ಹೆಂಗಸರು, ಅವರಲ್ಲಿ ಮುಟ್ಟು ನಿಂತಿರುತ್ತೆ. ಸೊ ಬೇರೆ ಏನಾದರೂ ಎಲ್ಲಾದ್ರೂ ರಕ್ತಸ್ರಾವ ಆಗ್ತಾ ಇದೆಯಾ, ಇದು ಬ್ಲಡ್ ಇನ್ ಸ್ಟೂಲ್ಸ್, ಮಲದಲ್ಲಿ ರಕ್ತ ಹೋಗೋದು, ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಎಂಡೋಸ್ಕೋಪಿ ಮಾಡ್ತೀವಿ, ಎಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ. ಆ ಟೈಮಲ್ಲಿ ಹೊಟ್ಟೆ ಕ್ಯಾನ್ಸರ್ಸ್ ಎಲ್ಲ ಕಂಡು ಹಿಡಿದಿದ್ದೇವೆ. ಇಲ್ಲ ಅಂದ್ರೆ ಅಲ್ಸರ್ಸ್, ಇನ್ಫ್ಲಮೇಟರಿ ಬವಲ್ ಡಿಸೀಸಸ್ ಅಂತ ಕರುಳಿನ ಕಾಯಿಲೆಗಳೆಲ್ಲ ಕಂಡು ಹಿಡಿದಿದ್ದೇವೆ. ಸೊ ಹಾಗಿದ್ರೆ ಈಗ ಕೆಲವರಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ ಅಂತ ಅನ್ಕೊಳ್ಳಿ. ಅವರು ನೆಗ್ಲಿಜೆನ್ಸಿ ಇರ್ಬೋದು, ಅಥವಾ ಅವ್ರ ಬಗ್ಗೆ ಅವ್ರಿಗೆ ಲಕ್ಷಣಗಳಿಲ್ಲದೆ ಗೊತ್ತಿಲ್ದೇನೆ ಇಲ್ಲ, ಅವ್ರ ಅದನ್ನ ಹಾಗೆ ಕಂಟಿನ್ಯೂ ಮಾಡಿದ್ರು ಅಂತ ಹೇಳಿದ್ರೆ ಮುಂದೆ ಸಮಸ್ಯೆ ಉಂಟಾಗುತ್ತಾ? ಅಂದ್ರೆ ಹಾಸ್ಪಿಟಲ್ ಬಂದಿಲ್ಲ, ತೋರ್ಸ್ಕೊಂಡಿಲ್ಲ, ಮೆಡಿಸಿನ್ ಮಾಡಿಲ್ಲ ಅಂದಾಗ ಪ್ರಾಬ್ಲಮ್ ಏನಾದ್ರೂ ಆಗುತ್ತಾ ಅಂತ?
ಸೊ ಆ Severe ಆಗಿ. ಲಕ್ಷಣಗಳು ನಾನು ಹೇಳಿದ್ದು ಅದು ತೀವ್ರವಾಗಿ ಬರುತ್ತೆ. ಕೆಲವರದ್ದು ಹಾರ್ಟ್ ಪಂಪಿಂಗ್ ಆಕ್ಷನ್ನು ಪ್ರಾಬ್ಲಮ್ ಕೊಡುತ್ತೆ. ಅಂದರೆ ಇದು ಹಿಮೋಗ್ಲೋಬಿನ್ ಕೆಲಸ ನಾನು ಏನು ಹೇಳಿದ್ದು ಅಂಗಾಂಶಗಳಿಗೆ ಆಕ್ಸಿಜನ್ ಡೆಲಿವರಿ ಮಾಡೋದು. ಸೊ ಹಾರ್ಟಿಗೂ ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಆಗುವಾಗ, ಕಡಿಮೆ ಆಗ್ತಾ ಹೋಗಿರುವಾಗ ಅದು ಹಾರ್ಟಿದ ಪಂಪಿಂಗ್ ಆ್ಯಕ್ಷನ್ ಕಡಿಮೆ ಆಗಿ ಹಾರ್ಟ್ ಫೇಲಿಯರ್ ಹಾಗೆಲ್ಲ ಬರ್ಬೋದು ಅವರು. ಅಂದರೆ ಮುಖ ಉತ್ಕೊಂಡು ಉಸಿರಾಡ್ಲಿಕ್ಕೆ ತೊಂದರೆ ಎಲ್ಲ ಇಟ್ಕೊಂಡು ಬರ್ಬೋದು. ಸೊ ಇಟ್ ಹ್ಯಾಸ್ ಕನ್ಸಿಕ್ವೆನ್ಸಸ್ ಆನ್ ದ ಎಂಟೈರ್ ಬಾಡಿ. ಅಂದರೆ ಎಲ್ಲ ಅಂಗಾಂಶಗಳಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಟೆಸ್ಟ್ ಯಾವ್ದೆಲ್ಲ ಮಾಡ್ತೀರಾ ಡಾಕ್ಟರ್ ಈಗ ಬಂದ? ಸೊ ಬೇಸಿಕ್ ಬ್ಲಡ್ ಟೆಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಬೇಕು. ಅದು ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ಹೀಮೋಗ್ಲೋಬಿನ್ ಅಂದರೆ ಕೆಂಪು ರಕ್ತ ಕಣಗಳು ಎಷ್ಟಿದೆ ಅದು ಗೊತ್ತಾಗುತ್ತೆ. ಮತ್ತು ಬಿಳಿ ರಕ್ತ ಕಣಗಳು WBCs, ಮತ್ತು ಅದ್ರದ್ದು ಕಾಂಪೊನೆಂಟ್ ಸೆಲ್ಸ್ ಬಂದ್ಬಿಟ್ಟು ನ್ಯೂಟ್ರೋಫಿಲ್ಸ್ ಅದೇನೆಲ್ಲ ಇದೆ, ಮತ್ತು ಪ್ಲೇಟ್ಲೆಟ್ ಅದೆಲ್ಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಎನೀಮಿಯಾ, ರಕ್ತಹೀನತೆಯಲ್ಲಿ ಮೇನ್ಲಿ ನಾವು ಹೀಮೋಗ್ಲೋಬಿನ್ ನೋಡೋದು ಮತ್ತು ರೆಡ್ ಬ್ಲಡ್ ಸೆಲ್ ಕೌಂಟ್ ನೋಡ್ತೇವೆ. ಹೀಮೋಗ್ಲೋಬಿನ್ ಎಷ್ಟಿದೆ 12ಗಿಂತ ಕಡಿಮೆ ಇದ್ದರೆ ಎನೀಮಿಯಾ. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ ಅಂದರೆ ಆ್ಯಸ್ ಅ ಹೆಮಟಾಲಜಿಸ್ಟ್ ನಾನು ನೋಡೋದಂದರೆ ಈಗ ನೆಕ್ಸ್ಟ್ ಟೆಸ್ಟ್ ನನಗೆ ಏನಾದರೂ ಆರ್ಡರ್ ಮಾಡಬೇಕು, ಇಲ್ಲಾಂದ್ರೆ ಕೆಲವರು ಬರೀ ಈ CBC ಟೆಸ್ಟ್ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ, ಮೇಡಮ್ ಹಿಮೋಗ್ಲೋಬಿನ್ ಕಡಿಮೆ ಇದೆ ಏನು ಮಾಡಬೇಕು ಅಂತ. ಸೊ ನಾವು ಏನು ಮಾಡ್ತೇವೆ ಅಂದರೆ CBCಯಲ್ಲಿ ಕೆಲವು ಕಾಂಪೊನೆಂಟ್ಸ್ ಇದೆ, MCV, MCHC, ಅದೆಲ್ಲ ರೆಡ್ ಬ್ಲಡ್ ಸೆಲ್ ಕೆಂಪು ರಕ್ತ ಕಣಗಳದ್ದು ಶೇಪ್ ಮತ್ತು ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಒಂದು ಐಡಿಯಾ ಕೊಡುತ್ತೆ. MCV 70ರಿಂದ ಕಡಿಮೆ ಇದ್ದರೆ ಪ್ರಾಬಬ್ಲಿ ಐರನ್ ಡೆಫಿಷಿಯನ್ಸಿ ಇರ್ಬೋದು, ಕಬ್ಬಿಣಾಂಶ ಕಡಿಮೆ ಇರ್ಬೋದು. ಆರ್ MCV ಜಾಸ್ತಿ 100ಕ್ಕಿಂತ ಜಾಸ್ತಿ ಇದ್ದರೆ ವಿಟಮಿನ್ B12 ಫೋಲೇಟ್ ಡೆಫಿಷಿಯನ್ಸಿ ಇರ್ಬೋದು. ಅದ್ರ ಪ್ರಕಾರ ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡ್ತೇವೆ. ಕೆಲವರು ಪಕ್ಕಾ ಸಿಂಪ್ಟಮ್ಸ್ ಎಲ್ಲ ಇಟ್ಕೊಂಡು ಬರ್ತಾರೆ. ಅಂದರೆ ಈಗ ಪೈಕ ಅಂತ ಯಾರಾದರೂ ಈ ಸಿಂಪ್ಟಮ್ಸ್ ಹೇಳಿದ್ರೆ ತಕ್ಷಣ ನಾನು ಐರನ್ ಪ್ರೊಫೈಲ್ ಮಾಡಿಸಿ ಅದರಲ್ಲಿ ಸೀರಮ್ ಫೆರಿಟಿನ್ ಬಂದ್ಬಿಟ್ಟು ಐರನ್ ಸ್ಟೋರ್ಸ್, ಬಾಡಿಯಲ್ಲಿರೋದು ಐರನ್ ಸ್ಟೋರ್ಸ್ ಎಷ್ಟಿದೆ ಅಂತ ನೋಡ್ತೇವೆ. ಈಗ ಐರನ್ ಪ್ರೊಫೈಲಲ್ಲಿ ಸೀರಮ್ ಫೆರಿಟಿನ್ ಒಂದು ಕಾಂಪೊನೆಂಟು, ಟೋಟಲ್ ಐರನ್, ಟ್ರಾನ್ಸ್ಫರೆನ್ಸ್ ಸ್ಯಾಚುರೇಷನ್, ಈ 3 ಕಣಗಳು ನೋಡ್ತೇವೆ. ಸೀರಮ್ ಫೆರಿಟಿನ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ಐರನ್ ಡೆಫಿಷಿಯನ್ಸಿ. ಅಂದರೆ ಅದು 15ರಿಂದ ಕಡಿಮೆ ಇದ್ದರೆ ಪಕ್ಕ ಐರನ್ ಡೆಫಿಷಿಯನ್ಸಿ ಇದೆ ಅಂತ. ಟೋಟಲ್ ಐರನ್ ಸ್ವಲ್ಪ ಹೇರ್ ಫೇರ್ ಆಗ್ಬೋದು, ಅಂದರೆ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗುವ ಐರನ್ ಅಂಶ. ಅದು ಡಯಟ್ರಿ ಇದು ಪ್ರಾಕ್ಟೀಸಸ್ಸಿಂದನೇ, ಅಂದರೆ ನೀವು ಐರನ್ ರಿಚ್ ಮೀಲ್ ತಗೊಂಡ್ರೆ ಅಬ್ನಾರ್ಮಲಿ ಹೈ ತೋರಿಸ್ಬೋದು, ಬಟ್ ಫೆರಿಟಿನ್ ಲೋ ಇದ್ರೆ ಅದು ಖಂಡಿತ ನಿಮಗೆ ಕಬ್ಬಿಣಾಂಶದ ಕೊರತೆ ಇದೆ ಅಂತ ಹೇಳುತ್ತೆ. ಇನ್ನೊಂದು ವ್ಯಾಲ್ಯೂ ಬಂದ್ಬಿಟ್ಟು ಟ್ರಾನ್ಸ್ಫರೆನ್ಸ್ ಸ್ಯಾಚುರೇಷನ್. ಇಫ್ ಇಟ್ಸ್ ಲೆಸ್ ದೆನ್ 15% ಆರ್ 10% ಇಟ್ ಇಸ್ ಸಜೆಸ್ಟಿವ್ ಆಫ್ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಓಕೆ, ಈಗ ಟೆಸ್ಟಿಗೆ ಬರೋ ಮುಂಚೆ ಖಾಲಿ ಹೊಟ್ಟೆಲ್ ಬರಬೇಕು ಅಥವಾ ಇದನ್ನ ತಿನ್ಬಾರ್ದು ಆ ತರ ಏನಾದ್ರು ಇದೆ? ಅಂದ್ರೆ ಈಗ ಡಯಾಬಿಟಿಸ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಇದ್ರಲ್ಲಿ ಆತರ ಏನಾದ್ರು ಇದೆ ಅಥವಾ ನಾರ್ಮಲ್ ಆಗಿ ಊಟ ಮಾಡಿ ಬಂದು ಟೆಸ್ಟ್ ಮಾಡಿಸ್ಕೊಂಡು? ಸೊ ಪ್ರಿಫರಬ್ಲಿ ಹೆವಿ ಐರನ್ ರಿಚ್ ಮೀಲ್ ಅವಾಯ್ಡ್ ಮಾಡಿ ಇಂಥ ಟೆಸ್ಟ್ ಮಾಡೋ ಮುಂಚೆ. ಫಸ್ಟ್ ತಿಂದು ಆಮೇಲೆ ಟೆಸ್ಟ್ ಬರಬಾರ್ದು. ಅಂದ್ರೆ ಮಾಡಬಹುದು, ಫಾಸ್ಟಿಂಗ್ ಮಾಡಿದ್ರೆ ಉತ್ತಮ, ಬಟ್ ಅವಾಯ್ಡ್. ಅಂದರೆ ಕೆಲವರು ಏನಾಗುತ್ತಂದರೆ ಫಸ್ಟ್ CBC ಮಾಡಿಸ್ತಾರೆ. ಸೊ ಆ ರಿಪೋರ್ಟ್ ನೋಡಿ ಕೆಲವರು ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಡಾಕ್ಟರ್ ಇದ್ದರೆ ಐರನ್ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ 1-2 ದಿವಸ ಆಗಿದೆ, ಜಸ್ಟ್ ತೋರಿಸೋಣ ಹೆಮಟಾಲಜಿಸ್ಟಿಗೆ ಅಂತ ಬರ್ತಾರೆ. ಸೊ ಹಾಗಿರುವಾಗ ಐರನ್ ಟ್ಯಾಬ್ಲೆಟ್ ನಿಲ್ಲಿಸಿ ಅಮ್ಮ, ಇಲ್ಲಾಂದರೆ ಅದು ಟೋಟಲ್ ಐರನ್ ಲೆವೆಲ್ಸ್ ಮೇಲ್ ಕೆಳಗೆ ಜಾಸ್ತಿ ಬರ್ಬೋದು, ಮತ್ತು ಡಯಾಗ್ನೋಸಿಸ್ ಕರೆಕ್ಟಾಗಿ ಬರಲ್ಲ. ಸೊ ಐರನ್ ರಿಚ್ ಫುಡ್ ಅವಾಯ್ಡ್ ಮಾಡಬೇಕು ಅಟ್ಲೀಸ್ಟ್ 24 to 48 hours. ಆ್ಯಂಡ್ ಆಲ್ರೆಡಿ ಅವ್ರು ಐರನ್ ಟ್ಯಾಬ್ಲೆಟ್ ಸೇವನೆ ಮಾಡ್ತಾ ಇದ್ರೆ ಅಟ್ಲೀಸ್ಟ್ 48 hours ಮುಂಚೆ ನಿಲ್ಲಿಸಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಏನಿರುತ್ತೆ? ಅಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ತೀರಾ ಹೇಗೆ ಅಂತ? ಯಾಕಂದ್ರೆ ನಮಗೆ ಸ್ಕೂಲಲ್ಲಿ ಇದ್ದಾಗ ನೆನಪಿರಾ, ರೆಡ್ ಕಲರ್ ಇದ್ದೊಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಕೇಳಿದಾಗ ಹೇಳ್ತಿದ್ರು ಅಂದ್ರೆ ಒಂಥರ ಸ್ಮೆಲ್ ಇರ್ತಾ ಇತ್ತು ಅದು ಐರನ್ಗೆ, ಅಂದ್ರೆ ಐರನ್ ಡೆಫಿಷಿಯನ್ಸಿ ಬರಬಾರ್ದು ಅಂತ ಸ್ಕೂಲ್ ಡೇಸ್ ಅಲ್ಲಿ ಕೊಟ್ಟಿರೋ ನೆನಪಿದೆ ನನಗೆ. ಸೊ ಆ ತರ ಟ್ಯಾಬ್ಲೆಟ್ಸ್ ಏನಾದ್ರು ಕೊಡ್ತೀರಾ ಹೇಗೆ? ಸೊ ಲೆವೆಲ್ಸ್ ಮೇಲೆ, ಈಗ ಪ್ರಾಪರ್ ಐರನ್ ಡೆಫಿಷಿಯನ್ಸಿ ಫೆರಿಟಿನ್ ಲೆವೆಲ್ಸ್ ತುಂಬ ಲೋ ಇದ್ದರೆ ಆಬ್ವಿಯಸ್ಲಿ ನಾವು ಅಟ್ಲೀಸ್ಟ್ ಹೆಂಗಸರಲ್ಲಿ 50 ದಾಟಬೇಕು ಫೆರಿಟಿನ್ ಲೆವೆಲ್ಸ್. ಸೊ ಯಾರಾದರೂ ಸೀರಮ್ ಫೆರಿಟಿನ್ 15ಗಿಂತ ಕಡಿಮೆ ಲೆವೆಲ್ ಇಟ್ಕೊಂಡು ಬಂದರೆ ನಾವು ಐರನ್ ಟ್ಯಾಬ್ಲೆಟ್ಸ್ ಅಡ್ವೈಸ್ ಮಾಡಲೇಬೇಕು. ಬಿಕಾಸ್ ಆಹಾರದಲ್ಲಿ ಐರನ್ ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ಅಂತ. ಅಂದರೆ ನಮಗೆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಒಂದು ಗಂಡಸರಿಗೆ ಅಟ್ಲೀಸ್ಟ್ 8 mg ಆಫ್ ಐರನ್ ಶುಡ್ ಬಿ ಗಿವನ್ ಡೈಲಿ ರಿಕ್ವೈರ್ಮೆಂಟ್ಸ್, ಅಂದರೆ ಡೈಲಿ ಅಲೌವೆನ್ಸ್ ಅಂತ ಹೇಳ್ತೇವೆ. ಹೆಂಗಸರಿಗೆ 18 ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ಗೆ 27. ಅದರಲ್ಲಿ ಒಂದು 10% ಮಾತ್ರ ಅಬ್ಸಾರ್ಬ್ ಆಗೋದು, ಅಂದರೆ ನಮ್ದು ಡಯಟ್ರಿ ಐರನ್.
ನಾವು ಸೇವನೆ ಮಾಡೋ ಆಹಾರದಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 85% ಇಸ್ ಪ್ಲಾಂಟ್ ಬೇಸ್ಡ್ ಐರನ್. ಅದರದ್ದು ಅಬ್ಸಾರ್ಪ್ಷನ್ ಇನ್ನೂ ಕಡಿಮೆ. ಓನ್ಲಿ 3-5% ಆಫ್ ಪ್ಲಾಂಟ್ ಬೇಸ್ಡ್ ಐರನ್ ಗೆಟ್ಸ್ ಅಬ್ಸಾರ್ಬ್. ಅಂದರೆ ಇಟ್ ಗೆಟ್ಸ್ ಎಫೆಕ್ಟೆಡ್ ಬೈ ವೇರಿಯಸ್ ಡಯಟರಿ ಫ್ಯಾಕ್ಟರ್ಸ್. ಅಂದರೆ ನಾನು ಮೊದಲೇ ಹೇಳಿದೆ, ಕಾಫಿ ಟೀ ಕುಡಿದ್ರೆ, ಇಲ್ಲಾಂದರೆ ಮಿಲ್ಕ್ ಒಟ್ಟಿಗೆ ಐರನ್ ರಿಚ್ ಫುಡ್ ಅಂದರೆ ಪ್ಲಾಂಟ್ ಬೇಸ್ಡ್ ಐರನ್ ರಿಚ್ ಫುಡ್ ತಗೊಂಡ್ರೆ ಕ್ಯಾಲ್ಶಿಯಂ ಇನ್ ದ ಮಿಲ್ಕ್ ಅದು ಐರನ್ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಬಂದ್ಬಿಟ್ಟು ಇದು ಟೀ ಕಾಫಿ ಜಾಸ್ತಿ ಸೇವನೆ ಮಾಡಿದ್ರೆ ಅದರಲ್ಲೂ ಐರನ್ ಅಬ್ಸಾರ್ಪ್ಷನ್. ವಿಟಮಿನ್ ಸಿ ರಿಚ್ ಫುಡ್ ಪ್ಲಾಂಟ್ ಬೇಸ್ಡ್ ಐರನ್ ಒಟ್ಟಿಗೆ ತಗೊಂಡ್ರೆ ಅದರದ್ದು ಅಬ್ಸಾರ್ಪ್ಷನ್ ಬೆಟರ್ ಆಗುತ್ತೆ. ಸೊ ಹಣ್ಣು, ಆರೆಂಜ್, ವೈಟಮಿನ್ ಸಿ, ದಟ್ ಈಸ್ ಗುಡ್. ನಾವು ವೆನ್ ಅಂದರೆ ಬೇಸಿಕ್ ಇಂಡಿಯನ್ ಡಯಟ್ 85% ಇಸ್ ನಾನ್ ಹೀಮ್ ಪ್ಲಾಂಟ್ ಬೇಸ್ಡ್ ಡಯಟ್. ಸೊ ನಾವು ಅದರಲ್ಲಿ ಸೇವನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಮೇಕ್ ಶೂರ್ ಇದು ಐರನ್ ಅಬ್ಸಾರ್ಪ್ಷನ್ ಎನ್ಹ್ಯಾನ್ಸರ್ಸ್ ಅಂದರೆ ವಿಟಮಿನ್ ಸಿ ರಿಚ್ ಫುಡ್ ಅನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತೇವೆ. ಬ್ಯಾಲೆನ್ಸ್ ಡಯಟ್, ಸಮತೋಲಿತ ಆಹಾರ ಬಂದ್ಬಿಟ್ಟು ಶುಡ್ ಬಿ ಅಟ್ ಲೀಸ್ಟ್ ಮಿಕ್ಸ್ ಆಫ್ ಬೋತ್ ಪ್ಲಾಂಟ್ ಆ್ಯಂಡ್ ಆನಿಮಲ್ ಬೇಸ್ಡ್ ಡಯಟ್. ಬಟ್ ನಾನು ಒಂದು ವೆಜಿಟೇರಿಯನ್ ಗೆ ಹೇಳಲಿಕ್ಕಾಗಲ್ಲ, ಪ್ಲೀಸ್ ನೀವು ಈಗ ನಾಳೆಯಿಂದ ಚಿಕನ್ ಲಿವರ್ ಮಟನ್ ತಿನ್ನಿ ಅಂತ. ಸೊ ಅವರಿಗೆ ನೀವು ಕಿತ್ಲೆ ಹಣ್ಣು, ನೆಲ್ಲಿಕಾಯಿ, ಲೆಮನ್ ಜ್ಯೂಸ್ ಅದೆಲ್ಲ ಹಾಕಿ ನಿಮ್ಮ ಪ್ಲಾಂಟ್ ಬೇಸ್ಡ್ ಡಯಟ್ ಯೂಸ್ ಮಾಡ್ಬೋದು ಅಂತ. ಓಕೆ, ಅದು ಐರನ್ ಡಿಫಿಷಿಯನ್ಸಿಗೆ ಒಳ್ಳೆಯದು. ಸೈಡ್ ಅಂದರೆ ಅಲಾಂಗ್ ವಿತ್ ಟ್ಯಾಬ್ಲೆಟ್ಸ್ ಡಯಟ್ ಆಲ್ಸೋ ಶುಡ್ ಗೋ ಸೈಡ್ ಬೈ ಸೈಡ್. ಸಮತೋಲಿತ ಆಹಾರ. ಓಕೆ, ಹಾಗಾದ್ರೆ ಈಗ ಐರನ್ ಡೆಫಿಷಿಯನ್ಸಿ ಅಂತ ಬಂದವರಿಗೆ ಟೆಸ್ಟ್ ಅಲ್ಲಿ ಗೊತ್ತಾಯ್ತು ಅಂತ ಹೇಳಿದಾಗ ಸಪ್ಲಿಮೆಂಟ್ ಕೊಡ್ತೀರಾ ನೀವು? ಹೌದು, ಬರೀ ಫುಡ್ ಅಲ್ಲಿ ಮಾತ್ರ ಅದನ್ನ ಏನು ಬ್ಯಾಲೆನ್ಸ್ಡ್ ಆಗಿ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗೇನಲ್ಲ. ಫೆರಿಟಿನ್ ಲೆವೆಲ್ಸ್ ಅರೌಂಡ್ 30-40 ಇದ್ರೆ ನೀವು ಆದಷ್ಟು ಡಯಟೇ ಎನ್ಕರೇಜ್ ಮಾಡಿ ಅಂತ ಹೇಳ್ತೇನೆ. ತುಂಬಾ ಕಡಿಮೆ ಇದ್ರೆ ಐರನ್ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ. ಓಕೆ, ಈಗ ಒಂದ್ಸತಿ ನೀವು ಟ್ಯಾಬ್ಲೆಟ್ ಕೊಟ್ಟು ಸರಿ ಆಯ್ತು ಅಂದಾಗ ಆ ಪರ್ಸನ್ಗೆ ಮತ್ತೆ ಐರನ್ ಡೆಫಿಷಿಯನ್ಸಿ ಬರುವಂತ ಚಾನ್ಸಸ್ ಇರುತ್ತಾ, ಹೇಗೆ? ಹೌದು, ಗುಡ್ ಕ್ವೆಶನ್. ಏನಂದ್ರೆ ಫಸ್ಟ್ ಆಫ್ ಆಲ್ ನಾವು ಐರನ್ ಡೆಫಿಷಿಯನ್ಸಿ ನಾವು ಡಯಾಗ್ನೋಸ್ ಮಾಡಿದ್ದೇವೆ, ಬಟ್ ಯಾವ ಕಾರಣದಿಂದ ಆಗ್ತಾ ಇದೆ ಅದನ್ನು ಡಯಾಗ್ನೋಸ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪೀರಿಯಡ್ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ಇಂದ ಆಯ್ತಂದ್ರೆ ಅದಕ್ಕೆ ಗೈನಕಾಲಜಿಸ್ಟ್ ಹತ್ರ ಕಳಿಸಿ ಆ ಕಾರಣವನ್ನು ಸರಿಪಡಿಸಬಹುದಾ? ಬಿಕಾಸ್ ಅದೊಂಥರ ಲೀಕ್ ಆಗ್ತಾ ಇದೆ, ನಾವು ಐರನ್ ಕೊಡ್ತಾ ಇದ್ದೇವೆ ಬಟ್ ಆ ಲೀಕ್ ಅನ್ನು ಕಂಟ್ರೋಲ್ ಮಾಡಲ್ಲ ಅಂದ್ರೆ ಐರನ್ ಕೊಟ್ಟು ಏನು ಪ್ರಯೋಜನ ಇರೋದಿಲ್ಲ. ಹಾಗೆ ಹೊಟ್ಟೆಯಲ್ಲಿ ಅಲ್ಸರ್, ಕರಳಲ್ಲಿ ಅಲ್ಸರ್ ಇಂದ ಅಲ್ಲಿಂದ ಲೀಕ್ ಆಗ್ತಾ ಇದ್ರೆ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಸೊ ಎಂಡೋಸ್ಕೋಪಿ ಮಾಡಿಬಿಟ್ಟು ಅದಕ್ಕೇನಾದ್ರೂ ಪರಿಹಾರ ಹುಡುಕ್ಬಹುದಾ? ಸೊ ಆ ಕಾರಣಗಳನ್ನು ಕಂಟ್ರೋಲ್ ಮಾಡಬೇಕು. ಆಗ ಈ ಐರನ್ ಡೆಫಿಷಿಯನ್ಸಿ ಪದೇ ಪದೇ ಆಗೋದು ಸ್ವಲ್ಪ ಕಂಟ್ರೋಲಿಗೆ ರೂಟ್ ಕಾಸಿಗೆ ಹೋಗ್ಬೇಕು. ಎಸ್. ಓಕೆ, ಇದ್ರ ಬಗ್ಗೆ ಮಿತ್ಸ್ ಏನಾದ್ರು ಇದೆಯಾ ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ? ಮಿತ್ಸ್ ಬಂದ್ಬಿಟ್ಟು ಕಾಮನ್ಲಿ ನಮ್ಮ ಪೇಷಂಟ್ಸ್ ಏನಂದ್ರೆ ಇದು ಹೆರಿಡಿಟ್ರಿನಾ ಅಂತ. ಸೊ ಹೆರಿಡಿಟ್ರಿ ಅಂತ ಬರಲ್ಲ, ಇದೇ ಒಂದು ಐರನ್ ರಿಫ್ರಾಕ್ಟರಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಅಂತ ಒಂದು ಕಂಡೀಷನ್ ಇದೆ. ದಟ್ ಕ್ಯಾನ್ ಬಿ ಹೆರಿಡಿಟ್ರಿ. ಅಂದ್ರೆ ಅದೊಂದು ಎನ್ಸೈಮ್ ಲೆವೆಲ್ ಅಲ್ಲಿ ಅಂದ್ರೆ ಅಬ್ಸಾರ್ಪ್ಷನ್ ಎಫೆಕ್ಟ್ ಆಗುತ್ತೆ. ದಟ್ ಕ್ಯಾನ್ ರನ್ ಇನ್ ದ ಫ್ಯಾಮಿಲೀಸ್, ಬಟ್ ಅದು ತುಂಬಾನೇ ರೇರ್. ಯಾವಾಗ್ಲೂ ಒಂದು ಕಾರಣ ಇರುತ್ತೆ ಕಬ್ಬಿಣಾಂಶದ ಕೊರತೆಗೆ. ಸೊ ವಿತ್ ದಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಐರನ್ ಡೆಫಿಷಿಯನ್ಸಿ ಇದೆ ಅಂದ್ರೆ ನೀವು ಕಾರಣ ಏನಂತ ಫಸ್ಟ್ ಹುಡುಕಿ ಅಂತ. ಮೇ ಬಿ ಯಾರು ಬ್ಯಾಲೆನ್ಸ್ ಡಯಟ್ ತಗೊಳ್ತಾ ಇಲ್ಲ, ಆರ್ ಬ್ಲೀಡಿಂಗ್ ಡಿಸಾರ್ಡರ್ ಏನಾದ್ರೂ ಇರಬೇಕು, ರಕ್ತಸ್ರಾವ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳೋದು. ಮತ್ತೆ ಬಂದ್ಬಿಟ್ಟು ಅದೇ ಕ್ವೆಶ್ಚನ್ಸ್. ಈಗ ಒಂದೇ ಮನೆಯಲ್ಲಿ ಇರೋರಿಗೆ, ಈಗ ಗಂಡ ಹೆಂಡತಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಬ್ರು ಸೇಮ್ ಫುಡ್ ತಗೊಳ್ತಿರ್ತಾರೆ, ಆದ್ರೆ ಹೆಂಡತಿಗೆ ಐರನ್ ಡೆಫಿಷಿಯನ್ಸಿ ಇಲ್ಲ, ಗಂಡನ್ಗೆ ಐರನ್ ಡೆಫಿಷಿಯನ್ಸಿ ಇದೆ. ಯಾಕೆ? ಈಗ ಸೇಮ್ ಫುಡ್ ತಗೋತಾ ಇದಾರೆ ಬಟ್ ಸ್ಟಿಲ್ ಯಾಕೆ ಆಗ್ತಾ ಇದೆ? ಅಂದ್ರೆ ಅಬ್ಸಾರ್ಪ್ಷನ್ ಲೆವೆಲ್ ಕಡಿಮೆ ಇರುತ್ತಾ, ಬಾಡಿ ಕಂಡೀಷನ್ ಚೇಂಜ್ ಇರುತ್ತಾ, ಹೇಗೆ ಅಂತ? ಅಬ್ಸಾರ್ಪ್ಷನ್ ಲೆವೆಲ್ ಇರಬೇಕು. ಬಿಕಾಸ್ ಗಂಡಸರಲ್ಲಿ ಐರನ್ ಡೆಫಿಷಿಯನ್ಸಿ ಬರೋದು ಕಡಿಮೆ. ಗಂಡಸರಲ್ಲಿ ಹಿಮೋಗ್ಲೋಬಿನ್ ಕೊರತೆ ಐರನ್ ಡೆಫಿಷಿಯನ್ಸಿ ಬಂತಂದ್ರೆ ಅದು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಎಲ್ಲಿಂದ ರಕ್ತ ಹೋಗ್ತಾ ಇದೆ ಅಂತ. ಸೊ ಬಿಕಾಸ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಅಂದರೆ ಗಂಡಸರು 10 ಗ್ರಾಮ್ ಹಿಮೋಗ್ಲೋಬಿನ್ ಇಟ್ಕೊಂಡು ಬರೋದು. ಸೊ ಐರನ್ ಡೆಫಿಷಿಯನ್ಸಿ ಮಾತ್ರನ, ಐರನ್ ಡೆಫಿಷಿಯನ್ಸಿ ಆದರೆ ರಕ್ತ ಸ್ರಾವ ಎಲ್ಲಿಂದ, ಬ್ಲೀಡಿಂಗ್ ಎಲ್ಲಿಂದ ಆಗ್ತಾ ಇದೆ,
ಅದರೊಟ್ಟಿಗೆ ಬೇರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದರೆ ವಿಟಮಿನ್ B12 ಫೋಲಿಕ್ ಆ್ಯಸಿಡ್ ಅಂಥದ್ದೇನಾದರೂ ಡಿಫಿಷಿಯೆಂಟ್ ಇದೆಯಾ, ಬೇರೆನೇ ಕಾರಣ ಇದೆಯಾ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದಕ್ಕೆ ಎಲ್ಲ ನೋಡಬೇಕು. ಓಕೆ ಓಕೆ. ನಮ್ಮ ಬ್ರೈನ್ ಹಾಗೇನೆ ಐರನ್ ಡಿಫಿಷಿಯನ್ಸಿ ಏನಾದ್ರೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ಅಂದ್ರೆ ಈಗ ನೀವು ಆಗ್ಲೇ ಹೇಳಿದ್ರೆ ತಲೆ ಸುತ್ತು ಬರ್ಬಹುದು, ಡಿಸಿನೆಸ್ ಬರ್ಬೋದು ಅಂತ. ಯಾಕಂದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 8 ಗಂಟೆ ನಿದ್ದೆ ಮಾಡಿದ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಇರೋದಿಲ್ಲ, ಏನೋ ಒಂದು ರೀತಿ ನೀವು ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ಸೊ ಅದೇನಾದ್ರೂ ಈ ಪ್ರಾಬ್ಲಮ್ ಇಂದ ಅಥವಾ ಕನೆಕ್ಷನ್ಸ್ ಇಲ್ಲ ಹೇಗೆ? ಇಲ್ಲ, ಇದಕ್ಕೆ ಸಂಬಂಧ ಇದೆ. ಅಂದರೆ ಬೇಸಿಕ್ಲಿ ಎನಿಮಿಯಾ ಆರ್ ಐರನ್ ಡೆಫಿಷಿಯನ್ಸಿ ಎನಿಮಿಯಾದಲ್ಲಿ ಆಕ್ಸಿಜನ್ ಡೆಲಿವರಿ ಕಡಿಮೆ ಆಗ್ಬಿಡುತ್ತಲ್ವಾ. ಸೊ ಒಂಥರ ಫಟೀಗ್ ಆರ್ ಸುಸ್ತು ಸೆಟಪ್ ಆಗ್ಬಿಡುತ್ತೆ. ಸೊ ಬ್ರೈನಿಗೂ ಆಕ್ಸಿಜನ್ ಸಪ್ಲೈ ಕಟ್ ಆಗಿದಾಗ ಕಡಿಮೆ ಆಗಿದಾಗ ಕಟ್ ಆಗೋದು ತಪ್ಪದು. ಕಡಿಮೆ ಆಗುವಾಗ ಇದು ಸುಸ್ತಾಗೋದು, ನಿದ್ದೆ ಜಾಸ್ತಿ ಬರೋದು, ಕೂತ್ಕೊಂಡಿದ್ದ ಕಡೆ ನಿದ್ದೆ ಬರೋದು, ಮತ್ತೆ ನಿದ್ದೆ ಮಾಡಿದ್ರು ಸುಸ್ತಾಗುತ್ತೆ, ಒಂದು 20 ಕಿಲೋಮೀಟರ್ ಫ್ರೆಶ್ನೆಸ್ ಫೀಲ್ ಇರಲ್ಲ ಹಾಗೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಬ್ರೈನಿಗೆ ಸಂಬಂಧಪಟ್ಟಿದಂದ್ರೆ ಕಾಗ್ನಿಷನ್ ಪ್ರಾಬ್ಲಮ್ಸ್, ಅಂದ್ರೆ ಮೆಮೊರಿ ಡಿಸ್ಟರ್ಬೆನ್ಸಸ್ ಆಗ್ಬಹುದು, ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್. ವರ್ಕ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದೆ ಇರುವಂತದ್ದು ಕೂಡ ರೀಸನ್ ಆಗಬಹುದಾ? ಐರನ್ ಡೆಫಿಷಿಯನ್ಸಿಂದ ಇದೆಲ್ಲ ಆಗ್ಬಹುದು. ಓಕೆ ಓಕೆ. ಗಟ್ ಹೆಲ್ತ್ಗೂ ಐರನ್ ಡೆಫಿಷಿಯನ್ಸಿಗೂ ಕನೆಕ್ಷನ್ಸ್ ಹೇಗೆ? ಎಸ್, ವೆರಿ ಇಂಪಾರ್ಟೆಂಟ್. ಈಗ ಅಂದ್ರೆ ಗಟ್ ಹೆಲ್ತ್ ತುಂಬಾ ಇನ್ಫ್ಲುಯೆನ್ಸಸ್ ಎಲ್ಲ ನೋಡಿದ್ರು ಗಟ್ ಹೆಲ್ತ್ ಬಗ್ಗೆನೇ ಮಾತಾಡ್ತಾರೆ. ಹೌದು. ಸೊ ಐರನ್ ಅಬ್ಸಾರ್ಪ್ಷನ್ ಆಗೋದು ಅಂದ್ರೆ ಹೀರ್ಕೊಳ್ಳೋದು ನಮ್ದು ಚಿಕ್ಕ ಕರಳಲ್ಲಿ ಡಿಯೋಡನಮ್, ಜೆಜುನಮ್ ಮತ್ತೆ ಐಲಿಯಂ ಅಂತ 3 ಪಾರ್ಟ್ಸ್ ಇದೆ ಚಿಕ್ಕ ಕರಡಿಗೆ. ಡಿಯೋಡನಮ್, ಜೆಜುನಮ್ ಅಲ್ಲಿ ಐರನ್ ಅಬ್ಸಾರ್ಪ್ಷನ್ ಆಗೋದು. ಸೊ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತ ಇದೆ. ಈ ಗುಡ್ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಐರನ್ ಅಬ್ಸಾರ್ಪ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ನಾವು ಎಕ್ಸೆಸ್ ಐರನ್ ಟ್ಯಾಬ್ಲೆಟ್ಸ್ ಕೊಟ್ರು ಈ ಗುಡ್ ಬ್ಯಾಕ್ಟೀರಿಯಾ ಪರ್ಸೆಂಟೇಜ್ ಕಡಿಮೆ ಆಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿ ಐರನ್ ಅಬ್ಸಾರ್ಪ್ಷನ್ ಕಡಿಮೆನೂ ಆಗ್ಬೋದು. ಅಂದ್ರೆ ಕೊಟ್ಟಿರೋ ಸಪ್ಲಿಮೆಂಟ್ ಅಥವಾ ನಾವು ತಗೊಂಡಿರೋ ಫುಡ್ ಅಲ್ಲಿ ವರ್ಕ್ ಆಗದೆ ಇರ್ಬೋದು, ಅಂದ್ರೆ ತಿಂದ್ರು ಕೂಡ ಬಾಡಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಆತರ ಸಮಸ್ಯೆ ಆಗುತ್ತೆ. ಓಕೆ, ಹಾಗಿದ್ದಾಗ ಗುಡ್ ಬ್ಯಾಕ್ಟೀರಿಯಾನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು? ಸೊ ಗುಡ್ ಬ್ಯಾಕ್ಟೀರಿಯಾ ಈಗ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಎಲ್ಲ ಕೇಳಬೇಕು. ಸೊ ಫರ್ಮೆಂಟೆಡ್ ಫುಡ್ಸ್, ಇಡ್ಲಿ, ದೋಸೆ, ನಮ್ಮ ಸೌತ್ ಇಂಡಿಯನ್ ಫುಡ್ ಇಸ್ ದ ಬೆಸ್ಟ್ ಆಯ್ತಾ. ಅಂದ್ರೆ ಅದರಲ್ಲಿ ನಮ್ದು ಗುಡ್ ಬ್ಯಾಕ್ಟೀರಿಯಾ ಗ್ರೋತ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದು ಎನ್ಹ್ಯಾನ್ಸಸ್ ಆಫ್ ಐರನ್ ಅಬ್ಸಾರ್ಪ್ಷನ್ ಬಂದ್ಬಿಟ್ಟು ನಮ್ಮ ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ಆರೆಂಜ್ ಜ್ಯೂಸ್, ನೆಲ್ಲಿಕಾಯಿ ಮತ್ತು ಇದು ಲೆಮನ್ ಜ್ಯೂಸ್ ಎಲ್ಲ, ಅದರಿಂದ ಐರನ್ ಅಬ್ಸಾರ್ಪ್ಷನ್ ಬೆಟರ್ ಆಗುತ್ತೆ. ಓಕೆ. ಈಗ ಕೆಲವರು ಹಾಸ್ಪಿಟಲ್ಗೆ ಹೋಗ್ದೇನೆ ಮೇ ಬಿ ನನಗೆ ಸಿಂಪ್ಟಮ್ಸ್ ಅನ್ನು ಅಬ್ಸರ್ವ್ ಮಾಡ್ಕೊಂಡು ಡಾಕ್ಟರ್ ಈ ತರ ಹೇಳಿದ್ದಾರೆ, ನಂಗೆ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಡೈರೆಕ್ಟ್ ಆಗಿ ಹೋಗಿ ನಾನೇ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತಗೊಂಡು ಓವರ್ ದ ಕೌಂಟರ್ ಮೆಡಿಸಿನ್ ತಗೊಂಡ್ರೆ ಏನಾಗುತ್ತೆ? ತಗೋಬಹುದಾ ಹೇಗೆ? ಒಳ್ಳೆ ಕ್ವಶನ್ ಇದು. ಬಿಕಾಸ್ ಎವ್ರಿ ಎನಿಮಿಯಾ ಆರ್ ರಕ್ತಹೀನತೆ ಕಾರಣ ಐರನ್ ಡಿಫಿಷಿಯನ್ಸಿ ಅಲ್ಲ, ಬೇರೆ ಕಾರಣಗಳು ಇರಬಹುದು ಆಯ್ತಾ. ಅನುವಂಶಿಕವಾಗಿ ಬರುವ ರಕ್ತಹೀನತೆ, ಥ್ಯಾಲಸಿಮಿಯಾ, ಸಿಕಲ್ ಸೆಲ್ ಎನಿಮಿಯಾ ಅಂತಾನೂ ಇದೆ. ಅದರಲ್ಲಿ ಐರನ್ ಕಡಿಮೆ ಅಲ್ಲ, ಜಾಸ್ತಿ ಆಗ್ಬಹುದು. ಸೊ ನನ್ಗೆ ರಕ್ತ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಮೆಡಿಕಲ್ ಶಾಪ್ನ ಹಣ ಐರನ್ ಟ್ಯಾಬ್ಲೆಟ್ ಕೊಡು ಅಂತ ತಗೊಳ್ಳೋದು ತಪ್ಪು. ಅದು ಅಂದರೆ ರಾಂಗ್ ಇಫೆಕ್ಟ್ಸ್ ಬೀರ್ಬೋದು. ಅಂದರೆ ಐರನ್ ಜಾಸ್ತಿ ಆದರೂ ಬಾಡಿಯಲ್ಲಿ ಅದು ಲಿವರಲ್ಲಿ ಮತ್ತು ಥೈರಾಯ್ಡಲ್ಲಿ ಐರನ್ ಹಾರ್ಟಲ್ಲೆಲ್ಲ ಕೂತ್ಕೊಂಡು ಅದರ ಪ್ರಮಾಣ ಬೀರ್ಬೋದು. ಕಡಿಮೆ ಆದರೂ ಸಮಸ್ಯೆನೇ, ಜಾಸ್ತಿ ಆದ್ರೂ ಸಮಸ್ಯೆ. ಸೊ ವಿದೌಟ್ ಟೆಸ್ಟಿಂಗ್, ನಾನು ಅದೇ ಹೇಳೋದು, ವಿದೌಟ್ ಗೆಟಿಂಗ್ ಯುವರ್ ಫೆರಿಟಿನ್ ಲೆವೆಲ್ಸ್ ಚೆಕ್ಡ್, ಡೋಂಟ್ ಟೇಕ್ ಐರನ್ ಸಪ್ಲಿಮೆಂಟ್ಸ್. ಅಂದರೆ ಐರನ್ ಲೆವೆಲ್ ಚೆಕ್ ಮಾಡಿನೇ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಹಾಗೆ. ಓಕೆ ಡಾಕ್ಟರ್, ಕೊನೆಯದಾಗಿ ಸೊ ಈ ಐರನ್ ಡೆಫಿಷಿಯನ್ಸಿ ಡೇ ಪ್ರಯುಕ್ತ ನವೆಂಬರ್ 26 ಒಂದೇ ಹೇಳೋದಂದರೆ, ಹೆಂಗಸರು ನನ್ನ ಹಿಮೋಗ್ಲೋಬಿನ್ 10 ಅಂತ ಖುಷಿ ಪಡಬಾರ್ದು. ಯಾವಾಗಲೂ ಹೈಯರ್ ಏಮ್ ಮಾಡಬೇಕು. ನಾವೆಲ್ಲ ಅಂದರೆ ಫೀಲ್ಡ್ಸಲ್ಲಿ ವಿ ಆರ್ ಗೋಯಿಂಗ್ ಹೈ. ಸೊ ಹಿಮೋಗ್ಲೋಬಿನ್ ಯಾಕೆ ನಾವು ಕಡಿಮೆ ಇಡಬೇಕು ಅಂತ ನಾನು ಹೇಳೋದು. ಸೊ ಅವೇರ್ನೆಸ್ ಬರಬೇಕು. ಹಿಮೋಗ್ಲೋಬಿನ್ ಇಷ್ಟಿರಬೇಕು, ಹಿಮೋಗ್ಲೋಬಿನ್ ಕಡಿಮೆ ಇರೋದಕ್ಕೆ ಐರನ್ ಡೆಫಿಷಿಯನ್ಸಿ ಮಾತ್ರ ಕಾರಣ ಅಲ್ಲ, ಬೇರೆ ಕಾರಣಗಳು ಇರ್ಬೋದು. ಸೊ ಅಟ್ಲೀಸ್ಟ್ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳೇಬೇಕು. ಸ್ವತಃ ಇದು ನೀವು ಟ್ರೀಟ್ಮೆಂಟ್ ತಗೊಳ್ಬೇಡಿ ಅಂತ ನಾನು ಹೇಳೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐರನ್ ಡೆಫಿಷಿಯನ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾದಾಗ ಯಾವೆಲ್ಲ ಲಕ್ಷಣಗಳಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.